ನಮಸ್ಕಾರ. ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ಕೊಪ್ಪಳ ಬಂದ್ ಇವತ್ತಿನ ಅಪ್ಡೇಟ್ಸ್ ವಿಶೇಷವಾಗಿತ್ತು. ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಹೋರಾಟ ಮಠದಿಂದ ಶ್ರೀಗಳು ಬಂದು ಚಾಲನೆ ಕೊಟ್ಟ ನಂತರ ಗಡಿಯಾರ ಕಂಬದಿಂದ ಅಶೋಕ ವೃತ್ತದಿಂದ ನೇರವಾಗಿ ತಾಲೂಕಾ ಕ್ರೀಡಾಂಗಣದಿಂದ ನಗರದ ಕ್ರೀಡಾಂಗಣದಲ್ಲಿ ಎಲ್ಲರೂ ಸೇರಿದರು. ಈ ಹೋರಾಟಕ್ಕೆ ವಿವಿಧ ಪರ ಮುಖಂಡರುಗಳು, ರಾಜಕೀಯ ನಾಯಕರುಗಳು, ಮಾಜಿ ರಾಜಕಾರಣಿಗಳು, ಯುವಕರು, ಮಹಿಳೆಯರು, ವಿದ್ಯಾರ್ಥಿಗಳು ಪಕ್ಷಾತೀತವಾಗಿ ಇವತ್ತು ಬಹಳ ವಿಶೇಷವಾಗಿ ಕಂಡಿದ್ದೇನಂತಂದ್ರೆ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಇವತ್ತು ಸಿಕ್ಕಿದ್ದು. ಇವತ್ತು ನಾನಾ ಸಂಘಟನೆಕಾರರು ಎಲ್ಲರೂ ಒಂದೇ ವೇದಿಕೆಯಲ್ಲಿ ನೋಡಿದಂಗೆ ಬಹಳ ಇವತ್ತು ಕೊಪ್ಪಳವನ್ನ ಉಳಿಸಿ ಎಂಬ ಹೋರಾಟಕ್ಕೆ ದಿಟ್ಟ ಹೆಜ್ಜೆಯನ್ನಿಟ್ಟ ಪ್ರತಿಯೊಬ್ಬರಿಗೂ ಇವತ್ತು ಒಂದು ಸಮಾನತೆ, ಒಂದು ಭ್ರಾತೃತ್ವ, ಈ ಎಲ್ಲವನ್ನ ಒಂದೇ ವೇದಿಕೆಯಲ್ಲಿ ನೋಡ್ದಂಗಾಯ್ತು. ನಮಗೆ ಕ್ರೀಡಾಂಗಣದಲ್ಲಿ ಎಲ್ಲರ ರಾಜಕಾರಣಿಗಳ ಮಾತು ಪ್ರಾರಂಭವಾಯಿತು. ನಂತರ ಶ್ರೀಗಳು ಮಾತಾಡಿದ್ರು, ಬೇರೆ ಬಂದಿರತಕ್ಕಂಥ ಮಠದ ಶ್ರೀಗಳು ಸಹ ಮಾತನಾಡಿದ್ರು. ಮೊದಲಿಗೆ ರಾಘವೇಂದ್ರ ಹಿಟ್ನಾಳ್ ಅವರು, ಕೊಪ್ಪಳದ ಜನಪ್ರಿಯ ಶಾಸಕರು ಮಾತನಾಡಿದ್ರು. ಅಧಿಕಾರ, ಹಣದ ಬಲ ಹೊಂದಿರುವ ಕಾರ್ಖಾನೆ ವಿರುದ್ಧ ಹೋರಾಟ ನಮ್ಮದಲ್ಲ. ನಗರದ ಗ್ರಾಮೀಣ ಭಾಗದ ಜನರಿಗೆ ಸಿಗ್ತಕ್ಕಂತ ಕುಡಿಯುವ ನೀರು, ಗಾಳಿ, ತಿಂತಕ್ಕಂತ ಆಹಾರ ಮಲಿನವಾಗ್ತಾ ಇದೆ. ಇವರೆಲ್ಲರಿಗೂ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಒಂದು ವೇಳೆ ನೀವು ಕಾರ್ಖಾನೆ ಮಾಡುವುದೇ ಆಗಿದ್ದಿದ್ರೆ ಬೇರೆ ಕಡೆ ಜಾಗ ತೆಗೆದುಕೊಂಡು ನೀವು ಕಾರ್ಖಾನೆ ಮಾಡಿ ಅಂತ ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಬನ್ನಿ ಒಂದ್ಸರಿ ಅವ್ರು ಏನ್ ಹೇಳಿದ್ರೆ ಕೇಳ್ಕೊಂಡು ಬನ್ನಿ. ಇವತ್ತು ಹಣ ಬಲ, ಇವತ್ತು ಅಧಿಕಾರ ಬಲವನ್ನ ಕಾರ್ಖಾನೆಯವರು ಹೊಂದಿದ್ದಾರೆ. ಇವತ್ತು ಅವರಿಗೆ ಈ ಹೋರಾಟದ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ, ನಾವು ಯಾವುದೇ ಕಾರ್ಖಾನೆಗಳ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಇವತ್ತು ನಮ್ಗೆ ನಗರ ಪ್ರದೇಶಕ್ಕೆ, ಗ್ರಾಮೀಣ ಪ್ರದೇಶದ ಜನರಿಗೆ ಇವತ್ತು ಸರಿಯಾದ ರೀತಿ ನೀರು, ಗಾಳಿ, ಬೆಳಕು, ಮಣ್ಣು, ಇವತ್ತು ನಾವು ತಿಂತಕ್ಕಂಥ ಪದಾರ್ಥಗಳು ಇವತ್ತು ಅವು ಮಲಿನ ಆಗ್ತಾ ಇದಾವೆ. ಅದಕ್ಕೋಸ್ಕರ ನಾವಿವತ್ತು ಹೋರಾಟ ಮಾಡ್ತಾ ಇದೀವಿ. ದಯಮಾಡಿ ನೀವು ಕಾರ್ಖಾನೆ ಮಾಡಂಗಿದ್ರೆ ಇವತ್ತು ಬೇರೆ ಜಾಗವನ್ನ ನೀವು ತೆಗೆದುಕೊಂಡು ನೀವು ಕಾರ್ಖಾನೆ ಹಾಕಿರಿ. ನಮ್ದು ಯಾರ್ದು ಕೂಡ ಏನು ಅಡ್ಡಿ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಂತರ ಮಾಜಿ ಸಂಸದರು ಸಂಗಣ್ಣ ಕರಡಿ ಅವರು ಮಾತನಾಡಿದ್ರು. ವಿಶ್ವವಿದ್ಯಾಲಯವನ್ನ ಉಳಿಸಿ ಕಾರ್ಖಾನೆ ಓಡಿಸಿ ಅಂತ ಮಾತನ್ನ ಪ್ರಾರಂಭ ಮಾಡಿರುವ ಇವರು ರೈತರ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ನೀರಾವರಿ ಮಾಡ್ಕೊಂಡು ಉಣ್ಬೇಕಾಗಿದ್ದ ರೈತರು ನೂರಾರು ಸಾವಿರಾರು ಎಕರೆ ಜಮೀನನ್ನ ಮಾರ್ಕೋತಾ ಇದ್ದಾರೆ. ಇವ್ರು ಯಾರಿಗ್ ಮಾರ್ತಾ ಇದ್ದಾರೋ, ಯಾರು ತೆಗೆದುಕೊಳ್ತಾ ಇದ್ದಾರೋ ಒಂದು ಗೊತ್ತಾಗ್ತಿಲ್ಲ ನಮ್ಗೆ. ಮುಖ್ಯವಾಗಿ ಇಲ್ಲಿ ಪರಿಸರ ಕಾಳಜಿ ಅನ್ನುವುದೇ ಇಲ್ಲ. ಗಿಡ ನೆಡ್ತಕ್ಕಂತ ಒಂದು ವಿಚಾರಕ್ಕೆ ಬಂದ್ರೆ ರೈತರಿಗೇನೆ ಕಾಳಜಿ ಇಲ್ಲ. ಇಲ್ಲಿ ಕಾರ್ಖಾನೆಯವರು ಸಹ ವೈಲೇಷನ್ಸ್ ಮಾಡ್ತಾ ಇದಾರೆ ರೂಲ್ಸ್ ಗಳನ್ನ. ಬಫರ್ ಝೋನ್ ಮಾಡಿ ಅಲ್ಲಿ ಹಸಿರೀಕರಣ ಮಾಡಬೇಕು, ಅಲ್ಲಿನೂ ಇಲ್ಲ. ಈ ಪೊಲ್ಯೂಷನ್ ಕಂಟ್ರೋಲ್ ಅಂತಕ್ಕಂಥದ್ದು ಕೆಲಸನೇ ಮಾಡ್ತಾ ಇಲ್ಲ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂತ ಅಧಿಕಾರಿಗಳು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಯಾರಿಗೂ ಆಸಕ್ತಿನೇ ಇಲ್ಲ ಅಂತ ಅಸಮಾಧಾನ ಹೊರ ಹಾಕುವ ಮುಖಾಂತರ ಮಾಜಿ ಸಂಸದ ಸಂಗಣ್ಣ ಕರಡಿ ಅವ್ರು ಮಾತನಾಡಿದ್ರು. ಒಂದ್ಸರಿ ಕೇಳ್ಕೊಂಡ್ ಬನ್ನಿ ಏನ್ ಮಾತಾಡಿದಾರೆ ಅಂತ. ವಿಶ್ವವಿದ್ಯಾನಿಲಯ ಉಳಿಯಬೇಕು, MSP ಕಾರ್ಖಾನೆ ತೊಲಗಬೇಕು. ಯಾರ ವಿರುದ್ಧ ಹೋರಾಟ ಮಾಡ್ಬೇಕು? ನಾವು ನೀರಾವರಿ ನೀರಾವರಿಗಾಗಿ ನಮ್ ಜಮೀನ್ ಉಳಿಸ್ಕೊಳ್ರಂದ್ರೆ ಎಲ್ಲ ಏನಂತಂದ್ರೆ ಕಾಂಪಿಟೇಷನ್ ಮೇಲೆ ಜಮೀನ್ ಮಾಡ್ತಾ ಇದ್ದಾರೆ ರೈತರು. ಯಾರಿಗೆ ಗುರ್ತನ ಆಗಂಗಿಲ್ಲ. ಅದು ಜಮೀನು ಯಾರಿಗೆ ಕೊಡ್ತಾರೋ, ಯಾರು ತಗೊಂತಾರೋ ಅದು ನಮಗೆ ಅರ್ಥ ಆಗೋದು. ಈ ವ್ಯವಸ್ಥೆ ಆದ್ರೆ ಹೇಗೆ ಇದನ್ನ ಸುಧಾರಣೆ ಮಾಡ್ಲಿಕ್ಕಾಗುತ್ತೆ? ಇದು ಇವತ್ತು ಮಾಡಿರ್ತಕ್ಕಂಥದ್ದು ಮುಂದ್ ಬರ್ತಕ್ಕಂಥ ಕಾರ್ಖಾನೆಗಳನ್ನ ತಡೀತಕ್ಕಂಥದಕ್ಕೆ ಮಾತ್ರ ಒಂದು ಪೂರಕ ಆಗಿದೆ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗ ನನ್ನ ಅನಿಸಿಕೆಯ ಪ್ರಕಾರ ಏನ್ ಕಾರ್ಖಾನೆಗಳಿದೆಯಲ್ಲ, ಬಗನಾಳು, ಗಿಣಗೇರಿ, ಯಲ್ಲಾನಗರ, ಕುಣಿಕೇರಿ ಇಲ್ಲಲ್ಲ, ಅವ್ರೆಲ್ಲ ಏನು ಗ್ರಾಮಗಳನ್ನ ಒಂದ್ ಕಡೆ ಕೈಗಾರಿಕೆ ಇವತ್ತ ಟೌನ್ ಸಿಟಿ ಅಂತ ಮಾಡ್ಬೇಕಾಗತ್. ನಾವು ಮಾಡದೇ ಇದ್ರೆ ಅಲ್ಲಿ ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ರೋಗ ರುಜಿನಗಳಿಂದ ಎಲ್ಲರೂ ಕೂಡ ಸಾವನ್ನಪ್ಪತಕ್ಕಂಥ ಸನ್ನಿವೇಶ ಇದೆ. ಅದಕ್ಕೆ ಸರ್ಕಾರಕ್ಕೆ ಎಷ್ಟೇ ತೊಂದರೆ ಆದ್ರೂ ಕೂಡ ಆ ಹೋರಾಟ ಒಂದೇನಿರುತ್ತೆ ಟೀಮ್ ಇದೆಯಲ್ಲ, ಇದನ್ನ ಅಳವಡಿಸ್ಕೋಬೇಕಂತ ಹೇಳಿ ಕೂಡ ನಾನು ವಿನಂತಿಯನ್ನ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಗ್ರಾಮಗಳಿಗೆಲ್ಲ ಅಲ್ಲಿ 5,000 ಎಕರೆ ಹೋಗಿದೆ ಈಗ ನಮ್ದು ಇದಕ್ಕೆ ಕಾರ್ಖಾನೆಗಳಿಗೆ. ಇದನ್ನ ತಡೆದು ನಿಲ್ಲಿಸ್ತಕ್ಕಂಥದನ್ನ ನಾವೆಲ್ಲರೂ ಕೂಡ ಮಾಡ್ಬೇಕಾಗಿದೆ. ಜಮೀನ್ ಕಳ್ಕೊಂಡ್ಮೇಲೆ ನಮ್ ಬದುಕೇನೈತ್ರಿ? ಎನ್ವೈರ್ಮೆಂಟ್ ಬಗ್ಗೆ ಯಾರಿಗೂ ಕಳ್ಕಳಿನೇ ಇಲ್ಲ. ಯಾರ ರೈತರು ಒಂದು ಗಿಡ ಬೆಳೆಸ್ಲಿಕ್ಕೆ ತಯಾರಿಲ್ಲ.
ಇವ್ರ ಫ್ಯಾಕ್ಟರಿಯವರು ಬಫರ್ ಝೋನ್ ಅಂತೇಳಿ ಅರಣ್ಯವನ್ನ ಬೆಳೆಸ್ಬೇಕಂತಿದೆ. ಎಲ್ಲಿ ಯಾವ ಫ್ಯಾಕ್ಟರಿ ಅರಣ್ಯ ಇಲ್ಲ, ಮರಗಳಿಲ್ಲ ಅಲ್ಲಿ. ಆ ಮಾತ್ರ ಏನಾಗುತ್ತೆ ಅಂದ್ರೆ ಈಗ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೇಕಂತದಕ್ಕೆ ಒಂದು ವಿಶೇಷ ಇವತ್ತ ಕಂಪನಿ ಇದೆ. ಆ ಕಂಪನಿಯವರು ಅದನ್ನ ಅರೆಸ್ಟ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು, ಅದು ಆಗ್ತಾ ಇಲ್ಲ. ರೀಸೈಕಲಿಂಗ್ ಮಾಡ್ಬೋದು ವಾಟರ್, ಅದು ಆಗ್ತಾ ಇಲ್ಲ. ಹಾಗಾಗಿ ಇವತ್ತಿನ ಸಭೆ ಏನಿದೆಯಲ್ಲ ಬಹಳ ಮಹತ್ವಪೂರ್ಣದ ಸಭೆ. ಈ ಹಿಂದೆ ಗವಿಮಠದ ಜಾತ್ರೆಯಲ್ಲಿ ನಾನು ಭಾವುಕನಾಗಿ ಹೇಳಿದ್ದೆ, ದಯವಿಟ್ಟು ನನ್ನ ಮಠ ಬಿಟ್ಟು ಹೊರಗಡೆ ಕರೆದುಕೊಂಡು ಹೋಗಬೇಡಿ ಅಂತ ನಾನು ಮನವಿ ಮಾಡಿಕೊಂಡಿದ್ದೆ ಎಲ್ರಿಗೂ. ಇದಕ್ಕೂ ಮುಂಚೆ ನಾನು ನನ್ನ ಆತ್ಮ ಸಾಕ್ಷಿಯಿಂದನೇ ನಡ್ಕೊಂಡಿದ್ದೇನೆ. ಇವತ್ತು ನನ್ನ ಎಲ್ಲ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ನಾನು ಇವತ್ತು ಹೋರಾಟಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ ಇದಕ್ಕೊಂದು ಅರ್ಥ ಇದೆ ಅಂತ ಹೇಳಿ ನಮ್ಮ ಕೊಪ್ಪಳದ ಗವಿಶ್ರೀಗಳು ಭಾವುಕರಾದರು. ನಮ್ಮ ನಗರದ ಗ್ರಾಮೀಣ ಭಾಗದ ಎಷ್ಟೋ ವಿದ್ಯಾರ್ಥಿಗಳು ಅವ್ರು ಪಡ್ತಕ್ಕಂಥ ಕಷ್ಟ ನೋಡಿ ನಾನು ಇವತ್ತು ಈ ಹೋರಾಟಕ್ಕೆ ಬಂದೆ, ನಾನು ಇದಕ್ಕೆ ಸಪೋರ್ಟ್ ಮಾಡಿದೆ ಅಂತ ಭಾವುಕರಾದರು ಶ್ರೀಗಳು. ಮಧ್ಯದಲ್ಲಿ ಬಸವಣ್ಣವರು ವಚನ ಹೇಳ್ತಾ ಒಂದು ಮಾತು ಹೇಳಿದ್ರು. ನಿಜವಾಗ್ಲೂ ಈ ಮಾತು ಎಷ್ಟು ಅರ್ಥಗರ್ಭಿತವಾಗಿತ್ತಂತಂದ್ರೆ, ಇದು ಯಾರಿಗೂ ಬಹಳ ಚೆನ್ನಾಗಿ ಅರ್ಥ ಕೊಡ್ತಕ್ಕಂಥ ಮಾತಾಗಿತ್ತಿದು. ಬಹುಶಃ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಈ ಒಂದು ಮಾತನ್ನ. ಬೇಲಿಯ ಎತ್ತು ಹೊಲ ಮೇಯ್ದಾಗ, ಮನೆಯೊಡತಿಯೇ ಕಳ್ತನ ಮಾಡಲು ಪ್ರಾರಂಭ ಮಾಡಿದಾಗ, ಹಡೆದ ತಾಯಿಯೇ ವಿಷ ಉಣಿಸೋಕೆ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಹೆಂಗ್ ಸುಮ್ಮನೆ ಇರಲಿ ನಾನು, ಯಾರಿಗೆ ಹೇಳ್ಬೇಕು ನಾನು ಈ ಸಂಕಟನ ಅಂತ ಶ್ರೀಗಳು ಭಾವುಕರಾಗಿ ಈ ವಚನವನ್ನ ನೋಡಿದ್ರು. ಇದು ಬಹಳ ಅರ್ಥಗರ್ಭಿತ ಮಾತು. ಶ್ರೀಗಳು ಹೇಳಿದ್ರೆ ಅದು ಸಾಮಾನ್ಯ ಅರ್ಥ ಕೊಡ್ತಕ್ಕಂಥ ಮಾತಲ್ಲ. ಯಾರಿಗೆ ಅರ್ಥ ಆಗತ್ತ ಅಂತಾನೆ ಗೊತ್ತಾಗಲ್ಲ. ಯಾರು ಹೆಂಗ್ ಅರ್ಥ ಮಾಡ್ಕೋಬಹುದು ಹಂಗೆ ಅರ್ಥ ಮಾಡ್ಕೋಬಹುದು ಈ ಮಾತನ್ನ. ಅಷ್ಟು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಶ್ರೀಗಳು ಇನ್ನೂ ಒಂದು ಮಾತು ಹೇಳಿದ್ರು. ಮುಖ್ಯಮಂತ್ರಿಗಳು ಅಂತಂದ್ರೆ ಸಾಂವಿಧಾನಿಕ ವೃತ್ತಿ. ನಾನು ಗುಡ್ಗೋಕೆ ಬರಲ್ಲ, ಯಾವತ್ತು ಗುಡಿಗೆ ಇಲ್ಲ. ನಾನು ಶೆಡ್ ಹೊಡೆದು ನಿಂತುಕೊಂಡ್ರು ಶ್ರೀಗಳು ಕಾರ್ಖಾನೆ ವಿರುದ್ಧ ಅಂತ ಎಲ್ಲೋ ಯಾರೋ ಹಾಕಿರತಕ್ಕಂಥ ಒಂದು ಪೋಸ್ಟ್ ನನಗೆ ಬಹಳ ಡಿಸ್ಟರ್ಬ್ ಮಾಡ್ತು ಅಂತ ಹೇಳ್ಕೊಂಡ್ರು. ಬಟ್ ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಆದ್ರೆ ಮಠಾಧೀಶರನ್ನ ಈ ರೀತಿ ಬಿಂಬಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ತಾವು ನೊಂದ ಮನಸ್ಸಿನಿಂದ ನೋಡಿದ್ರು ಶ್ರೀಗಳು. ನಂತರ ಹಲವಾರು ರಾಜಕೀಯ ಮುಖಂಡರುಗಳು ಮಾತನಾಡಿದ್ರು. ಕೊಪ್ಪಳ ಬಂದ್ ಈ ಹೋರಾಟ ಇವತ್ತು ನಿಜವಾಗಲೂ ಕೊಪ್ಪಳ ಸ್ತಬ್ಧವಾಗಿತ್ತು. ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಎಲ್ಲಾ ನಾಯಕರು, ಮುಖಂಡರು, ರಾಜಕಾರಣಿಗಳು, ಜನರು ಎಲ್ಲರೂ ಸೇರ್ಕೊಂಡಿದ್ರು. ಇವತ್ತು ಕೊಪ್ಪಳ ಸಂಪೂರ್ಣ ಬಂದ್ ಆಗಿತ್ತು. ಕೊಪ್ಪಳ ಬಂದ್ ಅನ್ನೋದು ಯಶಸ್ವಿ ಆಯ್ತು. ಒಂದ್ಸರಿ ಶ್ರೀಗಳು ಏನ್ ಹೇಳಿದ್ರೆ ಕೇಳ್ಕೊಂಡು ಬನ್ನಿ. ಏನು ಅಂದ್ರ ಅಜ್ಜಾರ್ ಜಾತ್ರೆಯಾಗ ನನಗ ಮಠದ ಆವರಣ ಬಿಟ್ಟು ಎಲ್ಲಿ ಹೊರಗ್ ಕರ್ಕೊಂಡು ಹೋಗ್ಬೇಡ್ರಿ ಅಂದ್ರು. ಫ್ಯಾಕ್ಟ್ರಿ ಹೋರಾಟಕ್ಕೆ ಹೆಂಗ್ ಬರ್ತೀವಿ ಅಂದ್ರು ಕೇಳ್ಬೇಕ ಅನ್ನೋದು. ನೀವು ಈ ಕಾರ್ಯಕ್ರಮಕ್ಕೆ ಬಂದವ್ರು ಕಡಿಮೆ ಅದ್ರಿ, ಇದನ್ನ ಕೇಳಕ್ ಬಂದವ್ರು ಬಹಳ ಮಂದಿ ಅದ್ರಿ ನೀವೆಲ್ಲ. ಜಾತ್ರೆಯಾಗ ಇನ್ನೂ 3 ತಿಂಗಳಾಗಿಲ್ಲ ಹೇಳಿ ನನಗ್ ಒಟ್ಟ ಮಠದ ಕಂಪೌಂಡ್ ಬಿಟ್ಟು ಕರ್ಕೊಂಡು ಹೋಗ್ಬೇಡ್ರಿ ಅಂದವ್ರು ಅವ್ರ. ಈಗ ಈ ಫ್ಯಾಕ್ಟ್ರಿ ಬಂತಂದ್ರ ಐ ಆಮ್ ದ ಫಸ್ಟ್ ಪರ್ಸನ್ ಟು ಅಪೋಸ್ ಅಂತ ಹೇಳಿದವ್ರ ಅವ್ರ. ಹೆಂಗ್ ಬಂದ್ರು, ಯಾಕೆ ಬಂದೆ, ಬರ್ಬೇಕಾತೇನು? ನೀವು ನೋಡಿ, ಕೊಪ್ಪಳದ ಸುತ್ತ ಹಳ್ಳಿಗಳು, ನಾವೊಬ್ಬನೇ ಅಲ್ಲ, ಮಠದ 18 ಜನ ಸ್ವಾಮಿಗಳು, ಮಠದ ದಾಸೋಹ. ನಿಮ್ ಮನಿಗ್ ಬರ್ತೀನಿ ನಾನು, ಮನಿಗ್ ಬಂದು ಪಾತ್ಪೂಜೆ ಮಾಡ್ಕೊಂಡಿರಿ, ನನ್ ಜೋಳಿಗ್ ಕಾಣಿಕ ಹಾಕಿರಿ, ರೊಕ್ಕ ಕೊಟ್ಟಿರಿ, ಮಠಕ್ ಧಾನ್ಯ ಕೊಟ್ಟಿರಿ, ಇಸ್ಕೊಂಡ್ ಜಾತ್ರೆ ಮಾಡಿ ಭಾರಿ ಸ್ವಾಮಿಗಳಪ್ಪ ಜಾತ್ರೆ ಮಾಡ್ತಾರಂತ ಅನಸ್ಕೊಳ್ಳೋ, ಅಥವಾ ಯಾವ ಜನರು ಭಕ್ತರು ಮಠದ ಎಲ್ಲ ಸ್ವಾಮಿಗಳಿಗೆ ಅನ್ನ ಕೊಟ್ಟು, ಮಠದ ಮಕ್ಕಳಿಗೆ ಭಿಕ್ಷಾ ಕೊಟ್ಟು, ಮಠದ ದಾಸೋಗ ನಡೆಸಿದಂತ ಭಕ್ತರ ಕಷ್ಟದೊಳಗಿದ್ದಾಗ ಒಂದು ಧ್ವನಿ ಎತ್ತಲಿಲ್ಲ ಅಜ್ಜ ಅನ್ನುವ ಆತ್ಮಸಾಕ್ಷಿ ವಿರುದ್ಧ. ನಾನು ಹೇಳಿದ್ದು ಸತ್ಯ, ಆದ್ರ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಸಹಿತ ನಾನು ನಡ್ಕೊಳಕ್ಕಾಗದು. ನನಗಿದನ್ನೆಲ್ಲ ಪರಿಸ್ಥಿತಿ ಅದನ್ನು ಗೋಳು ನೋಡಿ ನಾನು ಇದಕ್ಕಿಂತ ಮುಂಚೆ ನನ್ನ ಆತ್ಮಸಾಕ್ಷಿಯಾಗಿ ನಡ್ಕೊಂಡೀನಿ. ನನ್ನ ಭಕ್ತರಿಗೆ ಕಷ್ಟ ಬಂದ್, ಇದು ಯಾವುದೇ ಜಾತಿ ಹೋರಾಟ ಅಲ್ಲ, ಇದು ಯಾವುದೇ ಧರ್ಮದ ಹೋರಾಟ ಅಲ್ಲ, ಇದು ಭೂತಾಯಿ, ಮನುಷ್ಯತ್ವ ಎಲ್ಲರ ಹೋರಾಟ ಐತಿ. ನಾವು ಉಳಿಬೇಕಾಗೈತೆಲ್ಲ.
ಅದಕ್ಕೆ ನನ್ನ ಆತ್ಮಸಾಕ್ಷಿಗೆ ನಾ ಯಾರಿಗೆ ಕೇಳಿಲ್ಲ ಇದಕ್ಕೆ, ನನ್ನ ಆತ್ಮಸಾಕ್ಷಿಗೆ ಕೇಳಿ. ನನ್ನ ಆತ್ಮಸಾಕ್ಷಿ ಏನ್ ಹೇಳ್ತು ಅಂದ್ರ, ಇಲ್ಲ ಇದು ನಮ್ಮ ಸುತ್ತ ಹಳ್ಳಿಯ ಮಕ್ಕಳ ಕಷ್ಟದೊಳಗಿರುವಾಗ ಅವ್ರ ಧ್ವನಿ ಯಾರು ಕೇಳಿಲ್ಲ. ಕೇಳದೆ ಇರುವಾಗ ಅಜ್ಜ ನೀವು ಒಂದ್ ಹೇಳಲೇಬೇಕು, ಮುಂದಿಂದ ನನಗ್ ಗೊತ್ತಿಲ್ಲ, ನಾ ಹೇಳದೆ ಇದ್ರ ತಪ್ಪಾಗತ್ತೆ ಅನ್ನುವ ವಿಷಯದಿಂದ ನನ್ನ ಎಲ್ಲ ಬಾರ್ಡರ್ ಅನ್ನ ಕ್ರಾಸ್ ಮಾಡಿ ನಾ ಬಂದು ಇದಕ್ಕೆ ಹೋರಾಟಕ್ಕೆ ಹೇಳಿದ. ಇದನ್ನ ಮಾಡಬೇಕು ಮಕ್ಕಳಿಗೆ, ಇದನ್ನ ಮಾಡ್ಬೇಕಲ್ಲ ನಾವು ಹೇಳೋದು. ನೆಲಹತ್ತಿ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಬರೆ ಹತ್ತಿ ಉರಿದರೆ ನಿಲ್ಲಬಹುದೇ. ಒಲೆಗ್ ಬೆಂಕಿ ಬಿದ್ದರೆ ನಡಿಬಹುದು, ಭೂಮಿಗೆ ಬೆಂಕಿ ಬಿದ್ರೆ ಎಲ್ಲಿ ನಿಲ್ತೀರಿ ಹೇಳ್ರಿಪ್ಪ ನೀವು? ಒಲೆಗೆ ಬೆಂಕಿ ಬಿದ್ರೆ ಹೊರಗ್ ಬರ್ತೀರಿ, ಭೂಮಿಗೆ ಬೆಂಕಿ ಬಿದ್ರೆ ಎಲ್ಲಿ ಹೋಗ್ತೀರಿ ನೀವೆಲ್ಲ ಓಸರು? ನಾರಿ ಮನೆಯಲ್ಲಿ ಕಳುವಡೆ, ಬೇಲಿ ಕೈಯ ಮೈವೆಡೆ. ನಾರಿ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆ ಹಾಲು ನಂಜಾಗೆ ಕೊಲ್ಲುವಡೆ. ಬಸವಣ್ಣ ಅಂತಾನ, ಯಾರ ಮೇಲೆ ದೂರುದಪ್ಪ? ಬೇಲಿನೇ ಎದ್ದು ಹೊಲ ಮೈಯಾಕತ್ತು ಅಂದ್ರ, ಮನ್ಯಾಗಿದ್ದ ಹೆಂಡತಿಯ ಕಳು ಮಾಡಾಕತ್ಲಂದ್ರ, ನನಗ ಜನ್ಮ ಕೊಟ್ಟ ತಾಯಿಯ ಹಾಲ ನನಗ ವಿಷ ಕೊಡಾಕತ್ತಂದ್ರ ದೇವ್ರೇ ನಾ ಯಾರಿಗ ದೂರ್ಲೋ? ಯಾರ ಮೇಲೂ ದೂರುದ ಹೇಳಿ? ಯಾರ ಮೇಲೂ ದೂರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನನ್ನ ಮನಸ್ಸು, ನನ್ನ ಕಾನ್ಸಿಯಸ್ ಇಟ್ ಟೋಲ್ಡ್ ಮೀ, ನೀನು ಮುಂದಿನ ಆಗು ಹೋಗುಗಳ ಬಗ್ಗೆ ನಾನು ವಿಚಾರ ಮಾಡೋದಿಲ್ಲ, ಆದ್ರ ನನ್ನ ಮಕ್ಕಳು ಕಷ್ಟದಾಗಿದ್ದಾಗ, ಗವಿಸಿದ್ದಪ್ಪಜ್ಜನ ಮಕ್ಕಳು ಕಷ್ಟದಾಗಿದ್ದಾಗ ಅಜ್ಜ ಒಂದು ಧ್ವನಿ ಎತ್ತಲಿಲ್ಲ ಅನ್ನುವ ಆತ್ಮಸಾಕ್ಷಿಯ ವಿರುದ್ಧ ನಾನೆಂದು ನಡ್ಕೋಬಾರದು ಅನ್ನುವ ಮನಸ್ಸಿಗೆ ನಾನೊಂದು ಮಾತು ಬರ್ತೀನಿ ಅಂತ ಹೇಳಿದೆ. ನಾನು ಇಲ್ಲಿಯ ಭಾಗದ ಜನರು ಈ ಸಮಸ್ಯೆಯನ್ನು ಅನುಭವಿಸ್ತಾನೆ ಇದ್ದಾರೆ. 20-25 ವರ್ಷಗಳಿಂದ ಇಲ್ಲಿಯ ಭಾಗದ ಜನರು ಈ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿರೋದೇ ಇದು. ನಮ್ಮ ಜೀವನದ 25 ವರ್ಷದ ಹಿಂದೆ ಹೋದ್ರೆ ನಾವು ಚಿಕ್ಕವರಿದ್ದಾಗಿಂದನೂ ಈ ಸಮಸ್ಯೆ ಅನುಭವಿಸ್ತಾ ಬಂದಿದ್ದೀವಿ, ಈಗೂ ಅನುಭವಿಸ್ತಾ ಇದ್ದೀವಿ. ಈ ಹೋರಾಟ ಆಕ್ಚುಲಿ ಅಲ್ಲಿ ನೆರೆದಿರ್ತಕ್ಕಂಥ ಕೆಲವರ ಅಭಿಪ್ರಾಯ ಇದಾಗಿತ್ತು, ಈ ಹೋರಾಟ ಅನ್ನುವುದು 15 ವರ್ಷಗಳ ಹಿಂದೆನೆ ಪ್ರಾರಂಭ ಆಗಿಬಿಟ್ಟಿದ್ದಿದ್ರೆ ನಾವಿನ್ನೂ ಸಂತೋಷವಾಗಿರ್ಬೋದಾಗಿತ್ತು ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಸಾಮಾನ್ಯವಾಗಿ ಕಟ್ಟಿ ಕುತ್ಕೊಂಡು ಮಾತಾಡ್ತಿರ್ತಾರೆ ನೋಡಿ, ಆತರ ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ರಾಜಕಾರಣಿಗಳ ಮಾತು ಹೇಗಿರ್ತವೆ ಅಂತಂದ್ರೆ ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗಿರ್ತವೆ, ನಮ್ಗೆ ಅರ್ಥನೇ ಆಗಲ್ಲ ಅವ್ರ ಮಾತುಗಳು ಅಂತಾನು ಕೆಲವರು ಹೇಳ್ತಾ ಇದ್ರು. ಹೋರಾಟ ಕೊಪ್ಪಳ ಬಂದ್ ಯಶಸ್ವಿ. ಇವತ್ತಿನ ಈ ಅಪ್ಡೇಟ್ಸ್ ಇದಾಗಿರುತ್ತೆ. ಸದಾ ಸುದ್ದಿಗಳಿಗಾಗಿ ಹಾಗೂ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೆ. ದಯವಿಟ್ಟು ನಮ್ಮ ಕೊಪ್ಪಳ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮ ಸುದ್ದಿಗಳಿಗೆ ಹಾರೈಸಿರಿ ಅಂತ ನಂಬ್ಕೊಂಡಿರ್ತೀವಿ. ಧನ್ಯವಾದಗಳು.